ಹಾಯ್ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಪಲ್ ಕುಕ್ ವಿತ್ ರಾಜಿ. ನಾನಿವತ್ತೊಂದು ಸಿಂಪಲ್ ಆ್ಯಂಡ್ ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಎಲ್ಲ ವಿಧವಾದ ತರಕಾರಿನ ತುರಿದಿಟ್ಕೊಂಡಿದ್ದೀನಿ. ಏನೇನು ತುರಿದಿಟ್ಕೊಂಡಿದ್ದೀನಿ ಅಂದರೆ ಈರುಳ್ಳಿ ನೋಡಿ, ನಾನಿದು ಕ್ಯಾಬೇಜ್ ಈ ರೀತಿ ಸಣ್ಣ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ. ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಸೌತೆಕಾಯಿ, ಕುಕ್ಕುಂಬರ ಅಂತ ಅನ್ಬೇಡಿ, ಸೌತೆಕಾಯಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ರೊಟ್ಟಿ ಮಾಡ್ಕೊಂಡಾಗ. ಸೌತೆಕಾಯಿ ನಾನಿಲ್ಲಿ 1.5 ಸೌತೆಕಾಯಿ ತುರ್ಕೊಂಡಿದ್ದೀನಿ. 2 ಸೌತೆಕಾಯಿ ಬೇಕಾದರೂ ತುರಿದು ಹಾಕ್ಕೊಬಹುದು. ನಾನಿಲ್ಲಿ 1 ಹಸಿಮೆಣ್ಸಿನ್ಕಾಯಿ, 1 ಅಥವಾ 2 ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು. ನಾವು ಹಸಿ ತರಕಾರಿ ಯಾವ್ಯಾವ್ದು ತಿನ್ಬೋದು ಅಂಥ ಒಂದು ತರಕಾರಿಗಳನ್ನ ಹಾಕಿ ಈ ರೀತಿ ಮಾಡ್ಕೊಬಹುದು. ಅಂದರೆ ನಾನಿಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ, ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಕುಕ್ಕುಂಬರ್ ತೊಗೊಂಡಿದ್ದೀನಿ, ಕ್ಯಾಬೇಜು ಮತ್ತು ಹಸಿ ಈರುಳ್ಳಿ, ಆನಿಯನ್ನು ಅಷ್ಟೇ ತುರಿದು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಬಾಂಬೆ ರವೆ ತೊಗೊಂಡಿದ್ದೀನಿ, ಅಂದರೆ ದಪ್ಪ ರವೆ. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಆಲ್ರೆಡಿ ರೋಸ್ಟೆಡ್ ಆಗಿರೋದ್ರಿಂದ ನಾನು ಹಾಗೆ ಯೂಸ್ ಮಾಡ್ತಾಯಿದ್ದೀನಿ. ಹುರಿದು ಹಾಕ್ಕೊಬಹುದು, ನೀವು ರವೆನ ಹುರಿದಿರೋ ಕೂಡ ಹಾಕ್ಕೊಬಹುದು, ತೊಂದರೆ ಇಲ್ಲ. ರವೆ ನಾವು ನೀರು ಹಾಕೋ ಅಗತ್ಯ ಇರೋದಿಲ್ಲ, ಯಾಕಂದರೆ ತರಕಾರಿಲೇ ನೀರು ಬಿಡುತ್ತೆ. ನೀರು ಬಿಟ್ಟರು ಅಷ್ಟು ನೀರೇ ಸಾಕಾಗುತ್ತೆ. ನೋಡಿಕೊಂಡು ಸ್ವಲ್ಪ ರವೆ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತೀನಿ. ನಾವು ರೊಟ್ಟಿ ತಟ್ಟೋ ಹದಕ್ಕೆ ಹಿಟ್ಟು ರೆಡಿ ಆದರೆ ಸಾಕು. ನೋಡಿ, ಈ ಹದಕ್ಕಿದ್ರೆ ಸಾಕಾಗುತ್ತೆ. ಯಾಕಂದರೆ ನಾವು ಸ್ವಲ್ಪ ಹೊತ್ತು 10 ನಿಮಿಷ ಬಿಟ್ಟು ತಟ್ಟೋದ್ರಿಂದ ರವೆಯಲ್ಲಿ ನೀರೆಲ್ಲ ಎಳ್ಕೊಂಡು ಕರೆಕ್ಟ್ ಹದಕ್ಕೆ ಬಂದುಬಿಡುತ್ತೆ. ನೋಡಿ, ಈ ಹದ ಇದ್ದರೆ ಸಾಕಾಗುತ್ತೆ. 10 ನಿಮಿಷ ಬಿಟ್ಟು ನಾನು ರೊಟ್ಟಿ ತಟ್ಟೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ. ನೋಡಿ, 10 ನಿಮಿಷ ಆದಮೇಲೆ ಯಾವ ರೀತಿ ಇದೆ, ಸ್ವಲ್ಪ ನೀರೆಲ್ಲ ರವೆ ಎಳ್ಕೊಂಡಿದೆ, ಕರೆಕ್ಟ್ ಹದ ಇದೆ, ತಟ್ಟೋದಕ್ಕೆ ಕರೆಕ್ಟ್ ಹದ ಇದೆ. ಈ ರೀತಿ ಎಲ್ಲ ಮಿಕ್ಸ್ ವೆಜಿಟೇಬಲ್ಸ್ ಯೂಸ್ ಮಾಡೋದ್ರಿಂದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತುಂಬ ಹೆಲ್ತಿಯಾಗಿರುತ್ತೆ, ತಿನ್ನೋದಕ್ಕೆ ತುಂಬ ಟೇಸ್ಟ್ ಇರುತ್ತೆ. ಮಿಸ್ ಮಾಡಬೇಡಿ, ಟ್ರೈ ಮಾಡಿ ನೋಡಿ ನೀವು ಒಂದ್ಸರಿ. ತವ ಬಿಸಿಯಾಗಿದೆ. ಬಿಸಿಯಾಗಿರೋಂಥ ತವ ಮೇಲೆ ಈ ರೀತಿ ತಟ್ಕೊಳ್ತಾ ಇದ್ದೀನಿ. ನಿಮಗೆ ತವ ಮೇಲೆ ತಟ್ಟೋದಕ್ಕೆ ಕಷ್ಟ ಆದರೆ ಬಟರ್ ಪೇಪರ್ ಮೇಲೆ ಕೂಡ ಇದೇ ರೀತಿ ತಟ್ಟಿ ಹಾಕ್ಕೊಬಹುದು, ಅಥವಾ ಒಬ್ಬಟ್ಟು ಪೇಪರ್ ಅಂತಲೂ ಸಿಗುತ್ತೆ, ನೀವು ಅದರಲ್ಲಿ ಕೂಡ ತಟ್ಟ ಹಾಕ್ಬೋದು, ಅಥವಾ ಬಾಳೆ ಎಲೆ ಮೇಲೆ ಬೇಕಾದರೂ ತಟ್ಟ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೊಳ್ತೀನಿ. ಎಣ್ಣೆ ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಹಾಕಿ ಮುಚ್ಚಿಡ್ತೀನಿ. ಎರಡೂ ಕಡೆ ಈವನ್ನಾಗಿ ಕುಕ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ, ಆಯಿತಾ? ನಾನಿಲ್ಲಿ ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತೀನಿ. ಎಣ್ಣೆ ಹಚ್ಕೊಂಡು ಬಟರ್ ಪೇಪರ್ ಮೇಲೆ ಕೂಡ ಎಷ್ಟು ಚೆನ್ನಾಗಿ ನಮಗೆ ಎಷ್ಟು ತೆಳ್ಳಗೆ ಬೇಕಾದರೂ ತಟ್ಕೊಬಹುದು. ತವ ಮೇಲೆ ತಟ್ಟೋದಕ್ಕೆ ಕಷ್ಟ ಆದರೆ ನೀವು ಈ ರೀತಿ ಟ್ರೈ ಮಾಡಿ, ಈ ರೀತಿ ಮಾಡ್ಕೊಳ್ಳಿ. ಇನ್ನು ಕೆಲವೊಂದು ತರಕಾರಿನ ಆ್ಯಡ್ ಮಾಡಬಹುದು. ಅದರಲ್ಲಿ ಮುಳ್ಳಂಗಿ ಹಾಕ್ಕೊಬಹುದು, ಬೀಟ್ರೂಟ್ ಹಾಕ್ಕೊಬಹುದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಬಹುದು. ನಿಮ್ಮ ರುಚಿಗೆ ತಕ್ಕ ಹಾಗೆ ಕೆಲವೊಂದು ಚೇಂಜಸ್ ಮಾಡಿಕೊಂಡು ರೊಟ್ಟಿ ಮಾಡ್ಕೊಳ್ಳಿ. ಇಂಗ್ಲೀಷ್ ವೆಜಿಟೇಬಲ್ಸ್ ಅಂದರೆ ತಿನ್ನೋ ಅಂಥ ಹಸಿದೇ ತಿನ್ನಬಹುದಾದಂಥ ವೆಜಿಟೇಬಲ್ಸ್ ಯೂಸ್ ಮಾಡಿ ಮಾಡ್ಕೊಬಹುದು. ಬಟರ್ ಪೇಪರು ಅಥವಾ ಬಾಳೆ ಎಲೆ ಮೇಲೆ ತಟ್ಟಿದ್ರೆ ಈ ರೀತಿ ನೀಟಾಗಿ ಬರುತ್ತೆ. ತೆಳ್ಳಗೆ ತಟ್ಕೊಬಹುದು ರೊಟ್ಟಿನ. ಬೀಟ್ರೂಟ್ ಹಾಕೋದ್ರಿಂದ ಸ್ವಲ್ಪ ಕೆಂಪಗಾಗೋಗುತ್ತೆ. ಬೀಟ್ರೂಟ್ ಬೇಕಾದರೆ ಒಂದೊಂದು ಸರಿ ಯೂಸ್ ಮಾಡಿ, ಒಂದೊಂದು ಸರಿ ಇಲ್ದಿರ ಈ ರೀತಿ ನಮ್ಮ ಮನೇಲಿ ಯಾವ ತರಕಾರಿ ಇದೆಯೋ ಅಂಥವನ್ನ ಹಾಕಿ ಯೂಸ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮೇಲೆ ತುಂಬ ಕ್ರಿಸ್ಪಿಯಾಗಿ, ಒಳಗೆ ಚೆನ್ನಾಗಿ ಸಾಫ್ಟಾಗಿರುತ್ತೆ. ನೀವು ಕಾಯಿ ಚಟ್ನಿ ಜೊತೆ ಆಗಲಿ ಅಥವಾ ಸಂಜೆ ಹೊತ್ತು ಟೀ ಜೊತೆ ಆಗಲಿ ಹಾಗೇನೂ ತಿನ್ಬೋದು. ಇದರಲ್ಲಿ ಉಪ್ಪು ಖಾರ ಎಲ್ಲ ವೆಜಿಟೇಬಲ್ಸ್ ಇರೋದ್ರಿಂದ ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಮಾಡ್ಕೊಬಹುದಾದಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸಿದ್ದೀನಿ ಅಂತ ಭಾವಿಸ್ತೀನಿ. ಮನೇಲಿ ಯಾವ ತರಕಾರಿ ಇದೆಯೋ ಆ ತರಕಾರಿ ಮಾತ್ರನೇ ಯೂಸ್ ಮಾಡಿ ಈ ರೀತಿ ರೊಟ್ಟಿ ಮಾಡ್ಕೊಳ್ಳಿ. ಲೈಕ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.